ಅವಳಿಗೆ ಸರ್ಪ್ರೈಸ್ ಮಾಡೋಣ ಅಂತ ಇದ್ದೀನಿ. ಅವ್ರಿಗೆ ಉರಿಸ್ಬೇಕೆ ಬರ್ತು ನಾವು ಬೇಜಾರಾಗಿದ್ದೀವಿ ಅಂತ ಹೇಳ್ಬಿಟ್ಟು ಅವ್ರು ಖುಷಿ ಪಡಿಸ್ಬಾರ್ದಲ್ವಾ. ಹೊಟ್ಟೆ ಊಟ ಹಾಕ್ಬಿಟ್ಟು ಊದು ಊದು ಅಂತ ಊದಿಸ್ತಾ ಇದೀಯಲ್ಲೇ ಚಾಲಕ್ ನಾನು ನಮ್ಮ ಅಕ್ಕಂಗೋಸ್ಕರ ನಾನು ಒಬ್ಳೆ ಮಾಡ್ತೀನಿ. ನೀನಿದ್ಯಾ ನೋಡು ಈ ವಯಸ್ಸಲ್ಲಿ ಏನಜ್ಜಿ ಇದೆಲ್ಲ ನಿಂದು ಮೊಮ್ಮಕ್ಕಳು ಬೇಕಾ. ಇವಾಗ ಯಾರು ಹೊಡೆದಿದ್ದೇಳ ನೀನು ರೆಡಿ ಮಾಡ್ಸಿದ್ದು ಅದಕ್ಕೆ ರೆಡಿ ಮಾಡಿಸ್ಬೇಕಿತ್ತು. ಸರ್ವರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸಂಧ್ಯಾ ವ್ಲಾಗ್ಸ್. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಈ ವ್ಲಾಗ್ ಅಲ್ಲಿ ಸಂಧಿಂಗ್ ಗೊತ್ತಿಲ್ದಿರಾನೆ ನಾನು ಈ ವ್ಲಾಗ್ ಮಾಡ್ತಾ ಇದ್ದೀನಿ. ಇದು ನನ್ನ ಮೊಬೈಲಲ್ಲಿ ಅಂದರೆ ಮನೆ ಮೊಬೈಲಲ್ಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಇವಾಗ ಅವಳಿಗೆ ಸರ್ಪ್ರೈಸ್ ಮಾಡೋಣ ಅಂತ ಇದ್ದೀನಿ. ಪಾಪ ನಂದು ಜೀವ, ಅವಳು ಬರ್ತಡೇಗೂ ಏನು ಮಾಡೋಕ್ಕಾಗಿಲ್ಲ. ಇವಾಗ ಯೂಟ್ಯೂಬಲ್ಲಿ ಅವಳು ಸಿಲ್ವರ್ ಪ್ಲೇ ಬಟನ್ ಬಂದಿದೆ, ಅದನ್ನು ರ್ಯಾಪ್ ಮಾಡಿಬಿಟ್ಟು ಸ್ವಲ್ಪ ವರ್ಷದ ರೂಮಂಟೆ ಕ್ಲಿಕ್ ಮಾಡಿಬಿಟ್ಟು ಅವಳಿಗೆ ಗೊತ್ತಿಲ್ಲ. ನಾನು ಲೈಕ್ ಏನಂತ ಹೇಳಿ ಬಂದಿದ್ದೀನಿ, ಏನೋ ಪ್ರ್ಯಾಂಕ್ ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಬಟ್ ಆ್ಯಕ್ಚುಲಿ ನಾನು ಸರ್ಪ್ರೈಸ್ ಕೊಡ್ತಾಯಿದ್ದೀನಿ. ಅದಕ್ಕೆ ತುಂಬ ಏನು ಅಡೆತಡೆಗಳು ಬರ್ತಾಯಿದೆ, ಅದನ್ನೆಲ್ಲ ಮೀರಿ ಹೋಗ್ತಾಯಿದ್ದೀನಿ ನಾನು. ದಂಡನೆಯ ದಂಡಾಗಿ ಮುನ್ನುಗ್ಗಿ ಬಂದ ರಣಬೇಟೆಗಾರ ಬಂದ. ಏನಾಗುತ್ತೆ ಅಂತ ಗಾಡಿ ಸ್ಟಾರ್ಟ್ ಆಗ್ತಾನೆ ಇರಲಿಲ್ಲ. ಇಷ್ಟೊತ್ತು ಚೆನ್ನಾಗಿತ್ತು, ಇವಾಗ ನಾಡಾಗ್ತೇನೆ. ಕೇಕ್ ಓಡಿಸ್ತಾ ಇದ್ದೀನಿ. ನಮ್ಮ ಮನೆ ಹತ್ರನೇ ಇದ್ದಿದ್ದು ಒಂದು ಅಂಗಡಿಗೆ ಬಂದು ಕೇಕ್ ಆರ್ಡರ್ ಕೊಟ್ಟಿದ್ದೀನಿ. ಅದನ್ನು ಸಂಜೆ ಇಟ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ನಾನು ಇಲ್ಲಿ ಗಿಫ್ಟ್ ರ್ಯಾಪ್ ಮಾಡ್ಸೋಕೆ ಬಂದಿದ್ದೆ. ಸೊ ಇದನ್ನು ನೋಡಿದೆ ಫುಲ್ ಇದಾಗೋಗ್ಬಿಟ್ಟಿದ್ದೀನಿ ನಾನಂತ. ಅವನಿಂದ ಎಲ್ಲ ಏನು ವಾ ಚೆನ್ನಾಗಿದೆ ಅಲ್ಲ. ಕಾರ್ಗಳ ಮೇಲೆ ಸಖತ್ ಕ್ರೇಸ್ ಚೆನ್ನಾಗಿದೆ. ಇದನ್ನು ರ್ಯಾಪ್ ಮಾಡಿಸ್ತಾ ಇದ್ದೀವಿ. ಫೈನಲಿ ಮನೆಗೆ ಬಂದು ಸೇರಿದೆ. ಗಿಫ್ಟ್ ರ್ಯಾಪಿಂಗ್ ಆಗಿದೆ. ಇವಾಗ ಮನೆಗೆ ಅವಳಿಗೆ ಕಾಣಿಸಿದ್ದಂಗೆ ಇದನ್ನು ಎತ್ಕೊಂಡು ಹೋಗಬೇಕು. ಇವಾಗ ನಾನು ಅದು ಸಿಲ್ವರ್ ಪ್ಲೇ ಬಟನ್ ಇದೆಯಲ್ಲ ಅದನ್ನು ಸಿರಿ ಅವ್ರ ಮನೇಲಿ ಇಡ್ತಾ ಇದ್ದೀನಿ. ಆದರೆ ಡೆಕೋರೇಷನ್ ಐಟಮ್ನ ತೊಗೊಂಡು ಹೋಗ್ತೀನಿ. ಫೈನಲಿ ಮನೆಗೆ ಬಂದಿದೆ. ಮೇಲೆ ಬಂದೆ. ಇವಾಗ ಅವ್ರ ಪ್ರಕಾರ ಅವ್ರ ಮೈಂಡ್ಸೆಟ್ಟಲ್ಲಿ ಏನಿರೋದಂದರೆ ನಾವು ಪ್ರ್ಯಾಂಕ್ ಮಾಡ್ತಾ ಇದ್ದೀವಿ ಅಂತ ಇರೋದು. ನಾನು ಹಂಗೆ ಹೇಳಿರೋದು ಪ್ರ್ಯಾಂಕ್ ಅಂತ. ಬಟ್ ನಾವು ಆ್ಯಕ್ಚುಲಿ ಮಾಡ್ತಾ ಇರೋದು ಸರ್ಪ್ರೈಸ್. ಇಲ್ಲ ತಾನೇ ಕಳ್ಳಿಯಲ್ಲಿ ನಾವು ಅಂದ್ಕೊಂಡಿದ್ದು ವರ್ಷದ ರೂಮನ್ನು ಡೆಕೋರೇಟ್ ಮಾಡೋಣ ಅಂದ್ಕೊಂಡೆ. ಬಟ್ ಅಲ್ಲಿ ಯಾಕೋ ವಾಸ್ತು ಸೆಟ್ ಆಗಿಲ್ಲ. ಅದಕ್ಕೆ ಇವಳ ರೂಮಲ್ಲಿ ಸ್ವಲ್ಪ ಚೆನ್ನಾಗಿ ಇಟ್ಟಿದ್ದಾಳೆ, ರೂಮ್ ಅಂದರೆ ಕ್ಲೀನ್ ಮಾಡಿ ಇಟ್ಟಿದ್ದಾಳೆ. ಅದಕ್ಕೆ ಇಲ್ಲಿ ಬಂದರೆ ಡೆಕೋರೇಟ್ ಮಾಡ್ತಾ ಇದ್ದೀವಿ. ಈಗ ರೆಡಿ. ನೀನು ಕೆಳಗಡೆ ಹೋಗಿಲ್ಲ, ಡೌಟ್ ಬರುತ್ತೆ ಅವ್ರಿಗೆ. ಪರವಾಗಿಲ್ಲ ಬಿಸಾಕು. ನಾನು ಮಾಡ್ತೀನಿ ಅಂದರೆ ಈ ಅಪ್ಪ ಕೇಳ್ತಾನೆ. ಅಪ್ಪ ನಾನು ಅವಾಗ್ಲಿಂದ ಓದಿ ನನ್ನ ಕಷ್ಟ ನೋಡೋಕ್ಕಾಗ್ದಿರ ನಮ್ಮಮ್ಮ ಬಂದವ್ರೆ ಇವಾಗ ಓದಕ್ಕೆ. ಅಯ್ಯೋ ಅಲ್ಲಿ ಏನಮ್ಮ ಇರೋದು ಅಲ್ಲಿ? ಅಯ್ಯೋ ಪರ ನೋಡಿಲ್ಲ ನಾನು. ನೀನ್ ನೋಡಲ್ಲ, ನೀನು ಹಂಗೆ ಮಾತಾಡ್ಬಿಟ್ಟು. ಅಯ್ಯೋ ಡೋರ್ ಕ್ಲೋಸ್ ಆಗಿಲ್ಲ. ಅವಾಗ್ಲೇ ಏನಾಯ್ತು ಅಂದ್ರೆ ಇವ್ರ ಕೆಳಗಡೆ ಕರೆದ್ರು. ಸಂಧ್ಯಾ ಕಳ್ಳಿ ನೋಡೋದಕ್ ಮೇಲ್ ಬಂದ್ಬಿಟ್ಟವಳೆ. ನಾನ್ ಗೊತ್ತಲ್ಲ ಚಾಲಕ್ ನಾನು. 3 ರೂಮ್ ಲಾಕ್ ಹಾಕೊಂಡ್ ಹೋಗಿದ್ದೆ ನಾನು. ಕೀ ನನ್ನ ಹತ್ರನೇ ಐತಿ. ಸಾಕು ಅದು ಹೊಡೆದೋಗುತ್ತೆ ಪ್ರಾಮಿಸ್ ಹೊಡೆದೋಗುತ್ತೆ. ಸೌಂಡ್ ಗೊತ್ತಾಗ್ಬಾರ್ದು ಅವಳಿಗೆ. ಹೊಡೆದೋಗೋದು ಬಲೂನ್ ಐತೆ ಅಂತಾನೆ ಗೊತ್ತಾಗ್ಬಾರ್ದು ಅವಳಿಗೆ. ಪ್ರ್ಯಾಂಕ್ ಅಂತ ಹೇಳಿರೋದು ನಾವೀಗ. ನಾನೇನೋ ಮಾತಾಡ್ತಾ ಇದ್ದೀನಿ. ಸರಿ ನೋಡೋಣ ಬಿಡು. ಅದೇನ್ ಮಾಡ್ತೀರಾ ಮಾಡ್ಕೊಳ್ಳ. ಹೊಟ್ಟೆ ಊಟ ಹಾಕ್ಬಿಟ್ಟು ಊದು ಊದು ಅಂತ ಊದಿಸ್ತಾ ಇದೀಯಲ್ಲೇ. ಊದಿರೋದು ಇದು ಎರಡನೇದಮ್ಮ ನೀನು ಓದ್ತಾ ಇರೋದು. ನಾನು ಊದಿ ನನ್ನ ತುಟಿ ಹೊಡೆದೋಗೈತಿ. ಇವಾಗ ತಾನೇ ಲಿಪ್ ಬಾಂಬ್ ಹಾಕೊಂಡೆ ನಾನು. ಇಷ್ಟಪ್ಪ ಊದ್ಬೇಡ ಅಮ್ಮ. ಅಲ್ಲಿ ನೋಡಿ ನಾವೆಲ್ಲ ಚಿಕ್ಕದಮ್ಮ ವೈಟ್ ಕಲರ್ ಹೊಡೆದೋಗ್ತೈತಲ್ಲಿ. ಗೊತ್ತಾಗ್ಬೇಕಲ್ಲ ನಾನು ಓದಿರೋದು ಅಂತ. ಮಾ ಎಲ್ಲ ಒಂದೇ ಸೈಜಲ್ಲಿ ಇರ್ಬೇಕು ತಾನೇ ಮಾ. ಇರ್ಲಿ ಬಿಡು, ನಾನು ಓದಿರೋವೆಲ್ಲ ಒಂದ್ ಕಡೆ ಸೈಡ್ಗೆ ಹಾಕ್ಬಿಡು. ಏನ್ 10 ಊದಿದ್ಯಾ ಅಲ್ಲಿ? 20 ಊದಿರೋದು 2ಕ್ಕೆ. ಅದು ಊದಲ್ಲ, ಇವಾಗ ನಾನು ಹೇಳ್ತಾ ಇದ್ದೀನಿ. ಓ ನೀನು 2 ಓದಿಲ್ಲ ಆದ್ರೆ ಯಾವ ಪ್ರಳಯನೂ ಆಗಲ್ಲ ಈಗ. ಅಮ್ಮ ಅದ್ರಲ್ಲಿ ನಾನು ಬರೀ ನನ್ನ ಉಸಿರು ಕಾರ್ಬನ್ ಡೈಆಕ್ಸೈಡ್ ಅಲ್ಲ ಅಮ್ಮ, ಅದ್ರೊಳಗಡೆ ಬರೀ ಗಾಳಿ ಅಲ್ಲ ಇರೋದು. ನಾನು ನಮ್ಮ ಅಕ್ಕನ ಮೇಲೆ ಇಟ್ಟಿರ್ತೀನಿ. ನಾನೇನೋ ಡೈಲಾಗ್ ಹೇಳ್ತಿದ್ರೆ ಕೇಳಿಸ್ಕೊಳ್ಳಿ. ಆ ಬಲೂನ್ ಒಳಗಡೆ ಬರೀ ಗಾಳಿ ಅಲ್ಲಮ್ಮ, ಅದ್ರಲ್ಲಿ ನಾನು ನಮ್ಮ ಅಕ್ಕನ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದೀನಿ, ಪ್ರೀತಿ ತುಂಬಿಕೊಂಡಿದೆ ಆ ಬಲೂನಲ್ಲಿ. ನಾನು ಊದಿರೋ ಬಲೂನ್ ಇನ್ನ ಒಂದು ಹೊಡೆದಿಲ್ಲ ಗೊತ್ತಾ. ನಮ್ಮಪ್ಪ ಊದಿರೋ ಹೊಡೆದೋಗ್ತೈತೆ. ಇವಾಗ ಇದು ಹೊಡೆದೋಗ್ಬೇಕು. ಮಡ ಕೆಲ್ಸಿಲ್ಲ, ಬಂದು ಓದ್ ಕೊಟ್ಟೈತೆ, ಹೋಗಿ ಮಲ್ಕೊಳ್ಳೋದು ಬಿಟ್ಬಿಟ್ಟೈತೆ. ನಮ್ಮ ಅಪ್ಪಂಗ ಕರುಣೆ ಇತ್ತೆ ನನ್ನ ಮೇಲೆ.
ಏನೋ ನಾನು ಕರ್ದಿದ್ದು ಬಂದಿದ್ಯಾ ಏನೋ ಏನೇನೋ ಸೌಂಡ್ ಮಾಡ್ತಾ ಇದೆಯಾ ತೆಗೀರಲ್ಲ ನಿಮ್ಗೆ ಗೊತ್ತಾಗಲ್ಲ ಕಣ್ರಲ್ಲ ಅದು ಊದ್ತಾನೆ ಇಲ್ವೇ ನೋಡಮ್ಮ ಎಷ್ಟು ಬೇಗ ಓದ್ತಾ ಇದ್ದೀನಿ ನಾನು 2 ಮಾಡೋಷ್ಟು ನೀನು 1 ಮಾಡಿರ್ತೀಯ ಅಲ್ಲಿ ಇಂಥವೆಲ್ಲ ಮಾಡಕ್ಕಾಗುತ್ತೆ ನಿನ್ಗೆ. ಅದೇ ಬೇರೆ ಕೆಲಸ ಎಲ್ಲ ಮಾಡೋದ್ರೆ ಮಾಡಕ್ಕಾಗಲ್ಲ ನಿನ್ಗೆ. ಹೋಗ್ಲಿ ಬಿಡು ಡಾರ್ಲಿಂಗ್. ಸ್ವಲ್ಪ ಜಾಸ್ತಿ ನಮ್ಮ ಅಮ್ಮಂಗೆ ಏನ್ ಮಾಡಕ್ ಆಗಲ್ಲ. ಅದೇ ಒಂದ್ ಸ್ವಲ್ಪ ಕಸ ಗುಡ್ಸ ನೆಲ ಒರೆಸ್ಬಿಟ್ಟು ಅದೇನೋ ಪಾತ್ರೆಗಳು ತೊಳ್ದಾಕು ಅಂದ್ರೆ ಮಕ ಒಳ್ಳೆ ನಾಯಿ ತಿಕ್ಕಾದಂಗ ಆಗ್ತದೆ. ಪಬ್ಲಿಕ್ ನನ್ ಮಾನ ಮರ್ಯಾದೆಯೋ ಇದ್ರೆ ತಾನೆ ಮನ ಮರ್ಯಾದೆ. ಹೆಂಗ್ ಹೇಳ್ತಾರ ಮನೆ ಕೆಲಸಗಳು ಮಾತ್ರ ಯಾವಳು ಮಾಡೋದಿಲ್ಲ, ಇಲ್ದಿರೋದೆಲ್ಲ ಮಾಡ್ಕೊಂಡ್ ಕೂತ್ಕೊಂತ. ಅಮ್ಮ ಇವಾಗ ನಾನು ಮಾಡ್ತಿರೋದು ತಪ್ಪಾ? ನಿನಗ್ ಮಾಡು ಅಂತ ಹೇಳಿದೆ. ನಾನು ನಮ್ಮ ಅಕ್ಕಂಗೋಸ್ಕರ ನಾನು ಒಬ್ಳೇ ಮಾಡ್ತೀನಿ, ಒಬ್ಳೇ ಹೋರಾಡ್ತೀನಿ ಜಗತ್ತಲ್ಲಿ. ತಂಗಿಯೇ ತಂಗಿಯೇ ನನ್ನ ಮುದ್ದು ತಂಗಿಯೇ. ಇವಾಗ ಹೋಗ್ಬಿಡ್ತೀಯ? ಆಯ್ತು, ನೀನು ಹೋದ್ರೆ ನನ್ಗೆ ನಾನು ಒಬ್ಳೆ ಕಷ್ಟಪಡ್ತೀನಿ, ಹೆಂಗೋ ಮಾಡ್ಬಿಡ್ತೀನಿ ಒಟ್ಟಿನಲ್ಲಿ 6 ಗಂಟೆ ಒಳಗಡೆ. ನೀನ್ ಇವಾಗ ಹೋದ್ರೆ ಸಂಜಿನ ಮೇಲೆ ನಿನಗೆ ಪ್ರೀತಿ ಇಲ್ಲ ಅಂತ ಅರ್ಥ. ಅದೇ ನಿಜವಾಗ್ಲೂ ನಿಂಗೆ ಪ್ರೀತಿ ಇಲ್ಲ ಸಂಜೆ. ಪಾಯಿಂಟ್ ಟು ಬಿ ನೋಟೆಡ್. ಮಾ ಬಾ 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 ಡಾರ್ಲಿಂಗ್. ಇರ್ಲಿ ಅಲ್ಲೇ ಇದ್ದೆ, ಗೊತ್ತಾಗ್ತಾ ಇದ್ ಬಾ. ನಮ್ಮ ಅಮ್ಮನೂ ಬಿಟ್ಟು ಹೊರಟೋಯ್ತು ಗೈಸ್. ಪರವಾಗಿಲ್ಲ, ಇರ್ಲಿ, ನಾನು ಒಬ್ಳೇ ಮಾಡ್ತೀನಿ, ನಾನು ಒಬ್ಳೇ ನಮ್ಮ ಅಕ್ಕಂಗೋಸ್ಕರ. ಈ ಮಾತು ಹೇಳಬೇಕು ಅನ್ನಿಸ್ತು, ಅದಕ್ಕೆ ಹೇಳ್ತಾ ಇದ್ದೀನಿ. ಏನಂದ್ರೆ ನಮ್ಮ ಸಕ್ಸಸ್ ನೋಡಿ ಖುಷಿ ಪಡೋರು 100 ಜನ ಆದರೆ ಅದನ್ನ ನೋಡಿ ಹುರ್ಕೊಳ್ಳೋರು 1000 ಜನ. ಅದಕ್ಕೆ ಈ ಸಕ್ಸಸ್ನ ನಾನು ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ, ನಮ್ಮ ಅಕ್ಕ ಸಕ್ಸಸ್ನ ನೋಡಿ. ನಮ್ಗೇನಾದ್ರು ಬೇಜಾರಿಲ್ಲಿದ್ದಾಗ ಅದನ್ನ ಯಾರಿಗಾದ್ರು ಹೇಳ್ಕೊಂಡ್ರೆ ಅದನ್ನ ನಾಟಕ ಅಂತಾರೆ ಜನ. ಹುರ್ಕೊಳ್ಳೋರ್ಗೆ ಉರಿಸ್ಬೇಕೇ ಹೊರ್ತು ನಾವು ಬೇಜಾರಾಗಿದ್ದೀವಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಖುಷಿ ಪಡಿಸ್ಬಾರ್ದಲ್ವಾ. ಬಟ್ ಅದಕ್ಕೆ ಈ ಸಕ್ಸಸ್ ಮೂಮೆಂಟ್ನ ಸೆಲೆಬ್ರೇಟ್ ಮಾಡ್ತೀವಿ. ತಪ್ಪಿದ್ರೆ ಏನಾದರೂ ತಪ್ಪು ಹೇಳಿದರೆ ಹೊಟ್ಟೆಗೆ ಹಾಕೊಳ್ಳಿ ಅಷ್ಟೇ. ಏನಾಯಿತು ಅಂದರೆ ನಾನು ಕೀಸೆಲ್ಲ ನನ್ನ ಹತ್ರನೇ ಐತೆ ಸರಿನಾ. 3 ರೂಮು ಲಾಕ್ ಹಾಕ್ಬಿಟ್ಟು ನನ್ನ ಹತ್ರನೇ ಮಾಡ್ಕೊಂಡಿದ್ದೀನಿ ಅವಾಗಲಿಂದ. ಇವಾಗ ಲಾಕ್ ಹಾಕ್ಬಿಟ್ಟು ಕೆಳಗಡೆ ಹೋಗೋಣಂತ ಕೀ ಹಿಂಗೆ ಆಟ ಆಡ್ಕೊಂಡು ಬರ್ತಾಯಿದ್ದೀನಿ. ಸಂಜಿನ ರೂಮ್ ಕೀ ಮಾತ್ರ ಅಲ್ಲೋಡಿ ಎಲ್ಲೋ ಕೂತಿದ್ದೆ. ಹಾಂ, ಇಲ್ಲ ಇದೆ ಸಂಜಿನ ರೂಮ್ ಕೀ ಮಾತ್ರ ಹೋಗುತ್ತೆ, ಮಿಕ್ಕಿದ್ದು ಅಡಿಕೆ ಇಲ್ಲೇ ಯಾಕೆ ಹಿಂಗೆ. ಅದು ಒಂದು ರೂಮಲ್ಲಿ ಒಮ್ಮೆ ಬಂದಿದೆ. ಸೊ ಗೈಸ್, ಬೆಳಗಿಂದ ನಿಮ್ಗೊಂದು ವಿಷಯ ಹೇಳ್ಬೇಕಿತ್ತು. ಪವಿ ಇವತ್ತು ನನ್ನ ವ್ಲಾಗ್ ಮಾಡಬೇಡ ಅಂದ್ಲು. ಆಯ್ತು ಅಂದ್ಬಿಟ್ಟು ನಾನು ವ್ಲಾಗ್ ಮಾಡಿಲ್ಲ. ನಿಮ್ಗೊಂದು ವಿಷಯ ಹೇಳಬೇಕು, ಇದು ನಾಡಿದ್ದು ವ್ಲಾಗಲ್ಲಿ ಬರುತ್ತೆ ಅನಿಸುತ್ತೆ. ಇವಾಗ ಇವಳು ರೂಮ್ನ ಲಾಕ್ ಹಾಕ್ಬಿಟ್ಟವಳೆ. ಬೆಳಗಿಂದ ಅದೇನು ಮಾಡ್ತಾವಳೋ ಗೊತ್ತಿಲ್ಲ, 3 ರೂಮ್ನೂ ಲಾಕ್ ಹಾಕ್ಬಿಟ್ಟವಳೆ. ಆ್ಯಂಡ್ ನಾನು ಯಾವಾಗಲೂ ನನ್ನ ಬೆಡ್ಡಲ್ಲಿ ಹಿಂಗೆ ಮಾಡ್ಕೊಂಡು ಎಡಿಟ್ ಮಾಡ್ತಿದ್ದೆ, ಹಿಂಗೆ ಒದ್ದಾಡ್ಕೊಂಡೆಲ್ಲ. ಇವತ್ತು ಕೂತ್ಕೊಂಡು ಎಡಿಟ್ ಮಾಡಿ ಸೊಂಟ ನೋವು ಬಂದ್ಬಿಟ್ಟೈತೆ ಗೈಸ್. ಆ್ಯಂಡ್ ಅಕ್ಕ ಎಲ್ಲೋ ಆಚೆ ಹೋದ್ಲು. ಬೆಳಗಿನ 3 ಸರಿ ಹೋಗೋಳೆ ಗಾಡೀಲಿ, ಅದು ಎಲ್ಲೋದ್ಲು ಏನೋ. ಕೇಳಿದ್ರೆ ನನ್ನ ಇಷ್ಟ, ನನ್ನ ಲೈಫ್ ಅಂತಾಳೆ. ಯಾವತ್ತು ಹಂಗೆ ಹೇಳ್ತಾವಳಲ್ಲ, ಬಟ್ ಇವತ್ತು ಹಂಗೆ ಅಂದ್ಲು. ಸ್ವಲ್ಪ ಬೆಳಗಿಂದ ಹೋಗಿಲ್ಲ, ನಾನೇನು ಆಟ ಆಡ್ತಿದ್ಯಾ. ಇಟ್ಸ್ ಬಿನ್ ಆಲ್ರೆಡಿ 6 o'clock. ನೀನ್ ಓದ್ಕೊಂಡು ಏನ ಟೇಪು ಸಿಸರ್ ಎಲ್ಲ ಏನ್ ಮಾಡ್ತಿದ್ಯಾ? ನನ್ನ ಇಷ್ಟ. ಬೆಳಗಿನ ಓದ್ಕೊಂಡಿದ್ಯಾ ನೀನು? ಇಲ್ಲ. ಓದೋದು ಯಾರು? ನಮ್ಮ ಅಬ್ಬಂದು ಓದುತ್ತೆ. ನಮ್ಮ ಮನೇಲಿ ಯಾರು ನನ್ನ ಮಾತು ಕೇಳೋರಿಲ್ಲ. ಓವರ್ಗೆ ಆಡ್ಬೇಡ, ಹೋಯ್ತಾ ಇರು. ಈ ಮಗ್ಲೇ ನಾನು ಬಂದ್ರೆ ಜಾಡ್ಸ್ ಒದ್ಬಿಡ್ತೀನಿ ಹಂಗೇನೆ. ಹೋಗೆಲೆ ಬಿತ್ರಿ, ಹೋಗೆಲೆ ಕಂತ್ರಿ, ಹೋಗಲೇ. ಗೈಸ್, ಯಾವತ್ತು ಹೋಗ್ದಿರೋ ಕರೆಂಟು ಇವತ್ತು ಬೆಳಗಿಂದ ಕರೆಂಟ ಇಲ್ಲ ಅನ್ನೋ ಕತ್ಲು. ಅಯ್ಯೋ, ಫ್ಯಾನ್ ಇಲ್ಲ. ನನಗಂತೂ ಗಾಡಿ ಸ್ಟಾರ್ಟ್ ಆಗ್ತಾ ಇರಲಿಲ್ಲ ಫುಲ್ಲು. ಇವತ್ತಂತೂ ಒಂಥರ ಸೇಫ್ ಐತೆ. ಕಾಣಿಸ್ತಿದ್ದೀನಲ್ವ ನಾನು? ಗೊತ್ತಿಲ್ಲಲ್ಲಿ. ಯಾವತ್ತೂ ಹೋಗ್ದಿರೋ ಕರೆಂಟು ಇವತ್ತು ಹೋಗಿದೆ. ಥ್ಯಾಂಕ್ಸ್ ದೇವ್ರೆ. ಇಲ್ಲ ಅಂದರೆ ಅದೇನು ಮಾಡ್ತಾಯಿದ್ರು, ಅದು ನೈಟ್ ಬೇರೆ ಸೆಲೆಬ್ರೇಷನ್ನು, ಅದೇನು ಮಾಡ್ತಾಯಿದ್ರು ಬಂತು ಕೊನೆಗೂ. ಆಚೆ ಬೇಯಿಸಿದೆ ಈ ಥರ ಬಲೂನ್ ಡೆಕೋರೇಷನ್. ಅಯ್ಯೋ ನಂಗೆ ತಲೆನೇ ಓಡ್ತಲ್ಲ, ಹೆಂಗೆ ಆಡ್ತಿದ್ದು, ಏನು ಮಾಡೋದು ಅಂತ. ಇವ್ರ ಅಪ್ಪ ಅಮ್ಮ ಹೋಗಿ ಮಲ್ಕೊಂಬಿಟ್ಟಾರೆ. ಸಂಜಿಗೆ ಹೇಳೋಕ್ಕಾಗಲ್ಲ, ಬಿಕಾಸ್ ಅವಳಿಗೋಸ್ಕರನೇ ಮಾಡ್ತಿರೋದು. ಅಜ್ಜಿ ತಾತ ಬರಲ್ಲ, ನಾನು ಒಬ್ಬಳೇ ಮಾಡ್ತಾಯಿದ್ದೀನಿ. ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ನನಗೆ. ಇದೆಲ್ಲ ಎಕ್ಸ್ಪೀರಿಯನ್ಸೇ ಇಲ್ಲ, ಆದರೂ ಮಾಡ್ತಾಯಿದ್ದೀನಿ ಸುಮ್ಮನೆ. ಇಲ್ಲೇನೋ ಸುಮ್ಮನೆ ಅಂಟಿಸ್ತೆ. ನಾನಿಲ್ಲಿ ಚಾಕಿದ್ದೆಲ್ಲ ಹೊಡೆದೋಗ್ತಾ ಇತ್ತು. ಅದೇನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ನನಗೆ. ಎಲ್ಲ ಹೊಡೆದೋಗ್ತಾ ಇತ್ತು.
ಯಾರು ಈ ಥರ ಎಲ್ಲ ಎಫರ್ಟ್ಸ್ ಹಾಕಿ ಮಾಡ್ತಾರೋ ಅವ್ರಿಗೆ ನಿಜ ನಿಜ ಥ್ಯಾಂಕ್ಸ್ ಹೇಳ್ಬೇಕು. ಚೆನ್ನಾಗಿ ಸಂಜೆ ಕಟ್ ಮಾಡ್ಕೊಳ್ತೀನಿ, ಮಾಡ್ತಾಯಿದ್ದೀನಿ, ಅಲ್ಲಿಂದ ಮಾಡ್ತಾಯಿದ್ದೀನಿ. ಬಟ್ ಏನು ಆಗ್ತಾಯಿಲ್ಲ ನನಗೆ. ಅಂದರೆ ಅದು ಬಲೂನ್ ಹಾಕ್ತೀನಿ, ಡಬಲ್ ಟೇಪ್ ಹಾಕ್ತೀನಿ, ಅದು ಇದಾಗ್ತೈತೆ, ಏನೋ ಹೊಡೆದೋಗ್ತೈತೆ. ಮತ್ತು ಇದನ್ನು ಹಾಕುವಂಥ ಸಮಯ. ಇದಕ್ಕೆ ಹಾಕೋದಕ್ಕೆ ಅದೆಷ್ಟು ಸರ್ಕಸ್ ಮಾಡ್ತೀನೋ ನನಗಂತೂ ಗೊತ್ತಿಲ್ಲ, ಹಾಕಕ್ಕೆ ಬರಲ್ಲ. ಏನು ಮಾಡ್ತೀನೋ ನನ್ನ ಲೈಫಲ್ಲಿ. ನಮ್ಮ ಮಿಸ್ಟೇಕ್ ಇಲ್ಲ, ಬ್ರ್ಯಾಂಡಿನ ಮಿಸ್ಟೇಕು. ನನಗಂತೂ ಯಾರು ಡೆಕೋರೇಷನ್ ಒಪ್ಪಿಸ್ಬೇಡಿ, ನಿಜ ನೀವೇ ಬಂದು ಮಾಡ್ಕೋಬೇಕಾದ್ರೆ. ಅಯ್ಯಯ್ಯ ಫೈನಲಿ ಏನೋ ಒಂದು ಜುಗಾಡ್ ಮಾಡಿದ್ದೀನಿ. ಹಿಂಗೆ ಇದೆ. ಬಲೂನ್ಸು ಜಾಸ್ತಿ ಊದಿದ್ದೆ ಅಂದ್ಕೊಂಡೆ, ಬಟ್ ಊದಿಲ್ಲ ನಾನು. ನಂಗೆ ಸಾಕಾಯಿತು, ನನ್ನ ಪ್ರೀತಿ ಜಾಸ್ತಿ ಆಯಿತು ಆ ಬಲೂನ್ಗಳಿಗೆ, ಇವಾಗ ಹಾಕಿರೋ ಬಲೂನ್ಗಳಿಗೆ. ಸೊ ಹಿಂಗೆ ಅಲ್ಲೊಂದು ಸ್ವಲ್ಪ ಕ್ಲೀನ್ ಮಾಡಬೇಕು, ಮಾಡ್ತೀನಿ. ಆವಾಗಲೇ 2 ಬಲೂನ್ ಊದ್ಬಿಟ್ಟು ಹೋಗ್ಬಿಟ್ರಪ್ಪ ಯಾರೋ ಕಪ್ಪ ಮಾಡ್ಕೊಂಡು. ಓ ಏನು ಎಲ್ಲ ಎತ್ತಿಕರೆ ಕಸ ಗುಡ್ಸೋದು ಒಬ್ರು ಬೇಕು, ಅದಕ್ಕೆ ಕೂಡ ನಾನೇ ಮಾಡ್ತೀನಿ. ಮಾಡ್ತೀನಿ ಬಿಡು. ಓಹೋ ಇಷ್ಟೆಲ್ಲ ಮಾಡಿದವಳು ರೆಸ್ಟ್ ಮಾಡೋಕ್ಕೆ ಬರಲ್ವಾ? ಖುಷಿ ಆಗ್ತಾರೆ, ಖುಷಿ ಆದರೆ ಸಾಕು. ಖುಷಿ ಆಗಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಎಫರ್ಟ್ಸ್ ಮ್ಯಾಟರ್ಸ್. ಹುಡುಗಿರಿಗೆ ಏನು ಕಾಸ್ಟ್ಲಿ ಇಲ್ಲ ಅಂದ್ರೂ ಎಫರ್ಟ್ಸ್ ಮುಖ್ಯ ಅಂತ. ನಾನು ಎಫರ್ಟ್ಸ್ ಹಾಕಿದ್ದೀನಿ, ಖುಷಿ ಆಗ್ತದೆ. ಟೈಮು 9:30 ಆಗ್ತೈತೆ, ಇನ್ನೂ ಯಾರೂ ಬಂದಿಲ್ಲ. ನಮ್ಮ ಮನೇಲಿ ಏನಾದರೂ ಆಗುತ್ತೆ ಅಂದರೆ ಅದು ನೈಟ್ ಟೈಮೇ. ಯಾಕಂದರೆ ಬೆಳಗ್ಗೆ ಹೊತ್ತು ಯಾರೂ ಸಿಗಲ್ಲ, ಒಬ್ರು ಸಿಕ್ಕಿದ್ರೆ ಇನ್ನೊಬ್ರು ಸಿಗಲ್ಲ ಕೈಗೆ. ಡೆಕೋರೇಷನ್ ಮಾಡಿದ್ದೆ, ಅಲ್ಲಿ ಬಿದ್ದೋಗೈತೆಲ್ಲ, ನಾನು ಏನು ಮಾಡಲಿ? ಅಯ್ಯೋ ಇಲ್ಲಿ ಹಾಕಿದ್ದಿದ್ದು ಇಲ್ಲಿ ಬಿದ್ದೋಗೈತೆ. ಇಲ್ಲಿ ನನಗೆ ಜೀವನವೇ ಬೇಸರವಾಗ್ಬಿಟ್ಟಿದೆ, ಹಂಗಾಗ್ಬಿಟ್ಟೈತೆ. ಇವಾಗ ಅವಳು ಇಷ್ಟೊತ್ತು ಕೆಳಗಡೆ ಇದ್ಲು, ಪಾಪ ಮೇಲೆ ಬಂದಿಲ್ಲ. ಅದು ಸ್ವಲ್ಪ ಕರೆಕ್ಷನ್ ಮಾಡ್ಬಿಟ್ಟಿನಿ. ನನ್ನಂತ ತಂಗಿ ಪಡೆದ್ರೆ ನಮ್ಮ ಅಕ್ಕ 7 ಜನ್ಮದ ಪುಣ್ಯ ಮಾಡಿದ್ರು. ಅದು ಅರ್ಥ ಆಗಲ್ಲ ಅದಕ್ಕೆ, ಮೂದೇವಿ ಅದಕ್ಕೆ. ನಿಮ್ಗೆ ಅನ್ಸುತ್ತೆ ಅಲ್ವಾ ಆ ಥರ? ಸಾಕಷ್ಟು. ಈಗ ಇವಾಗ ಒಂದು ಸ್ವಲ್ಪ ಕಾಜಲ್ ಹಾಕೊಂಡೆ, ಇವಾಗ ಒಂದು ಸ್ವಲ್ಪ ಲಿಪ್ ಬಾಮ್. ನಂಗೆ ಮೇಕಪ್ ಎಲ್ಲ ಮಾಡ್ಕೊಳಕ್ ಬರಲ್ಲ. ಆಮೇಲೆ ಹುಡುಗಿರ ಬೈಕೊಂಬಿಡಿ ನನ್ನ. ಹೇರ್ ಸ್ಟೈಲ್ ರೆಡಿ. ನಮ್ಮ ಅಕ್ಕಂಗೆ ತಗೊಂಡೋಗಿ ಕೊಡ್ತಾ ಇದ್ದೀನಿ. ಯಾಕಂದ್ರೆ ನಮ್ಮ ಅಕ್ಕ ಮೇಕಪ್ ಆಗ್ಬೇಕಲ್ಲ. ಅಮ್ಮ ನಿನ್ನ ಮಗಳು ಇಷ್ಟೆಲ್ಲ ಐಟಮ್ ಹಾಕೊಂತಲ್ಲ, ಈಗ ನೋಡ್ಕೊ. ಇನ್ನ ಅದೆಷ್ಟು ಲೇಟ್ ಮಾಡ್ತಾಳೋ ನನಗಂತೂ ಗೊತ್ತಿಲ್ಲ. ತಗೊಳ್ಳೆ, ಕೈ ನೋವು ಬಂತು. ಏನ್ ಮಾಡ್ತೋಳ ಅಂತಾನೆ ಗೊತ್ತಿಲ್ಲ. ರೆಡಿ ಎಲ್ಲ ಆದ್ಮೇಲೆ ಅವಾಗ ಮೊಟ್ಟೆ ಹೊಡಿಯೋದೆಲ್ಲ ಮೊಟ್ಟೆ ಹೊಡಿಯೋಲ್ಲ ಸರಿ. ನಾನೇನು ಬೆಳಗಿಂದ ಹೇಳ್ತಾಳೆ ಪ್ರ್ಯಾಂಕ್ ಮಾಡ್ತೀನಿ ಅಂತ. ಮಾಡ್ತಾನೆ ಅವಳೆ ಬೆಳಗಿಂದ ಪ್ರ್ಯಾಂಕ್. ಈಗ ನಾನು ಏನ್ ಮಾಡ್ಬೇಕು ಹೇಳ? ತಲೆಯಲ್ಲಿ ಮೇಲೆ ಇಟ್ಕೊಂಡು ಓಡಾಡು. ಅದೆಲ್ಲ ಏನು ಕೊಟ್ಟಿದ್ದು? ಹೋಗಿ ರೆಡಿ ಆಗೋ ಅಂತ ಕೊಟ್ಟಿದ್ದು. ನನಗೂ ಬರುತ್ತೆ ಮೊಬೈಲ್ ಇಟ್ಕೊಳ್ಳೋದಕ್ಕೆ. ಚೆಕ್ ಮಾಡ್ತಾಳೆ ಗೈಸ್ ಅವಳು ನನ್ನಲ್ಲಿ. ಹೌ ಡೇರ್ ಯು ಟು ಚೆಕ್ ಮೀ? ಹೌ ಫೇರ್ ಯು ಬೇಬಿ? ಇದಕ್ಕೆಲ್ಲ ಕರ್ಗಲ್ಲ ಹೋಗಲಿ. ಮಾಡ್ವೆ ಹೋಗಿ ರೆಡಿ ಆಗೋ. ಸಂತೂರ್ ಸೊಪ್ಪು ಹಾಕೊಳ್ಳೆ, ನಾನು ಅದನ್ನೇ ಹಾಕೊಳ್ಳೋದು. ಯಾಕೋ ಇವಾಗ ಮಗ ತೊಳ್ಕೊಂಬಿಡ, ಹಂಗ ಸ್ವಲ್ಪ ಎಕ್ಸ್ಟ್ರಾ ಪೌಂಡ್ಸ್ ಇವಳು ರೆಡಿ ಆಗ್ಬೇಕಲ್ಲ ಸೀನಾ. ಸಂಜಾ ನೀನ್ ರೆಡಿ ಆಗಿಲ್ಲ ಅಂದ್ರೆ ರೆಡಿ ಆಗಿರೋ ತರ ಇದೆಯಾ ಅಂತ ಕಾಂಪ್ಲಿಮೆಂಟ್ ಕೊಡ್ತಾನೆ, ಖುಷಿ ಪಡು. ಬೆಳಗಿಂದ ಕಷ್ಟ ಬೀಳ್ತಾನೆ ಇದೆಯಾ? ಇಷ್ಟೊತ್ತು ರೆಡಿ ಆಗ್ತಾಳಪ್ಪ. ಯಾಕೆ ಫಸ್ಟ್ ಪ್ರ್ಯಾಂಕ್ ಸಕ್ಸಸ್ಫುಲಿ ಡನ್ನ? ಓ ನಂಗೆ ಯಾಕೋ ಏನ್ ಡೌಟ್ ಗೊತ್ತಾ ಗೈಸ್? ನನ್ ಚೆನ್ನಾಗಿ ರೆಡಿ ಆಗೋ ಅಂದ್ಬಿಟ್ಟು ಆಮೇಲೆ ಫುಲ್ಲು ನನ್ನ ಅಜ್ಜಿ ಮಾಡ್ತಾಳೆ ಅನಿಸ್ತದೆ. ಯಾಕೋ ಅನ್ಸೋದೇನೋ ನಿಜಾನೇ. ಅಲ್ಲ ನೀನೇನ್ ಕಾಜಲ್ ಎಲ್ಲ ಹಾಕೊಂಡು ರೆಡಿ ಆಗ್ಬಿಟ್ಟಿದ್ಯಾ? ಇನ್ನಷ್ಟು ನಾನು ಕ್ರೀಮು ಪೌಡರ್ ಎಲ್ಲ ಹಾಕೊಂಡಿರೋದು. ಎಷ್ಟು ಕಾಜಲ್ಲು ಹಾಕೊಂಡು ನೋಡಿ, ಹಾಕೊಂಡು ಬೆಳಗ್ಗೆ ಹೋಗಲ್ವಾ? ಮತ್ತೆ ಕೃಷ್ಣ ಸುಂದರಿ ಅಂತ ಏನಕ್ಕೆ ಇಷ್ಟಿಟ್ಟಿರೋದು? ಬ್ಲಶ್ ಆಗೋದೇ ಬೇಡ ನಮ್ಮ ಅಕ್ಕ.
ನಾನು ಹೇಳ್ತಾ ಇದ್ದೇನು ಕೋಪ ಮಾಡ್ಕೊಂಡು ಅಷ್ಟು ಉರ್ಕೊಂಡಿರ್ತಾಳೆ ಅಂತ ಹೇಳ್ತಾ ಇದ್ದಿದ್ದು. ಕ್ಯೂಟ್ನೆಸ್ ಓವರ್ಲೋಡ್ ನೀನ್ ಸ್ವಲ್ಪ ಬೇಗ ರೆಡಿ ಆದ್ರೆ ನಂಗೆ ಹೊಟ್ಟೆ ನೀವು ಇವಳು ಒಳ್ಳೆ ತೆಗೆದುಕೊಂಡು ಆಡ್ತಾಳೆ 5 ನಿಮಿಷ ಕೊಟ್ಟು ರೆಡಿ ಆಗ ಅಂತ ನೋಡಿ ಸೈಕ್ ಮಾಡ್ಬೇಡ ನೀನ್. ಅಯ್ಯಯ್ಯಯ್ಯಯ್ಯಯ್ಯ ನೋಡಿ ಇವಾಗ ಫುಲ್ ಜಾಸ್ತಿ ಆಗೋಗಿದೆ ಆಯ್ತಾ. ಸೊ ಗಬ್ಬಿ ನೋಡ್ರಿ ಕಾಯಿಸಿ ಇವ್ರು ನನಗೆ ಮಾಡೋ ಕೆಲಸ ಕರ್ಮ ಲಿಪ್ ಮಾರ್ಕ್ ನನ್ನ ಗಂಡ ದೇವ್ರು ಹಂಗೆಲ್ಲ ಇದ್ ಮಾಡಲ್ಲ. ನೀನ್ ಇದೆಯಾ ನೋಡು ಈ ವಯಸ್ಸಲ್ಲಿ ಏನಜ್ಜಿ ಇದೆಲ್ಲ ನಿಂದು ಅಜ್ಜಿ ನಿನ್ ಮೊಮ್ಮಕ್ಕಳಾಗಿದ್ಯಾ ಅಜ್ಜಿ ಯಾಕ್ಲೆ ಹಿಂಗೆ ಅಜ್ಜಿ ಯಾಕಜ್ಜಿ ಹಿಂಗ್ ಮಾಡ್ತೀಯ ಅಜ್ಜಿ ಅಜ್ಜಿ ಮೊಮ್ಮಕ್ಕಳಾಗಿದೆ ಅಜ್ಜಿ ನಿಂಗೆ ಮದ್ವೆ ಮಾಡ್ಸಿ ಇದಾಯ್ತು ಆಯ್ತು ಆ ಪೀರಿಯಡ್ ಆಗೋಯ್ತು ಇನ್ನೇನ್ ಮತ್ತೆ ನಿಂದು ನೀನ್ ಮಾಡ್ತಾ ಇದೆಯಲ್ಲ ಸಂಧ್ಯಾ ಟೈಮ್ ಆಯ್ತು. ಸಂಧ್ಯಾ ನಂಗ್ ಬೆಳಗಿನ ಹುಡುಗಿರ್ ರೆಡಿ ಆಗೋದು. ಕರ್ಮ ಇಂಥ ಮೊಮ್ಮಕ್ಕಳು ಬೇಕಾ? ಲಕ್ಷ್ಮಿ, ಧನಲಕ್ಷ್ಮಿ, ಭಾಗ್ಯಲಕ್ಷ್ಮಿ ಮತ್ತೆ ಅದೃಷ್ಟ ಲಕ್ಷ್ಮಿ ಎಲ್ಲ ನಾವೇ ಅಜ್ಜಿ ಅಲ್ವೇನೆ? ನಂಗೆ ಗೊತ್ತಲ್ಲ. ಆಮೇಲೆ ನಾನ್ ಮೇಲೂ ಹೋಗಿ ನೀನ್ ಕರಿತೀನಿ, ಅವಾಗ ಬಂದ್ಬಿಡು ಆಯ್ತಾ? ನನ್ ಮುಖಡ್ಡೆಲ್ಲ ಕಾಣಿಸ್ತೈತೆ. ಅಷ್ಟು ಕಷ್ಟ ಇವಾಗೆಲ್ಲ ರೆಡಿ ಆದ್ರು, ಇಲ್ಲೆಲ್ಲ ರೆಡಿ. ಸೊ ಕೇಕ್ ಕೂಡ ಹಿಂಗಿದೆ ನೋಡಿ ಕೇಕ್. ಅದು ನಾನು ಸಂಧ್ಯಾ ಬ್ಲಾಗ್ಸ್ ಅಂತ ಹಾಕ್ಸ್ಬೇಕಾಗಿತ್ತು. ಇನ್ಸ್ಟಾ ಐಡಿ ಕೊಟ್ಬಿಡಿ. ನನ್ನ ತಲೆ ಮನೆಯಲ್ಲೇ ಬಿಟ್ಟೋಗಿದ್ದೆ ಅನ್ಸುತ್ತೆ. ಇನ್ಸ್ಟಾ ಐಡಿ ಕೊಟ್ಟಿದ್ದೀನಿ, ಯೂಟ್ಯೂಬ್ ಕೊಡೋ ಬದಲು. ಪರವಾಗಿಲ್ಲ, ಇಟ್ ಹ್ಯಾಪೆನ್ಸ್. ಅದಕ್ಕೆ ಯೂಟ್ಯೂಬ್ ಇದಾಕ್ಸಿದ್ದೀನಿ ನೋಡಿ. ಯೂಟ್ಯೂಬ್ ಇವಾಗ ಒಳ್ಳೆ ಕರ್ಕೊಂಬರೋದಕ್ಕೆ ಇದು ಒಂದ್ಸರಿ ಈಗ ತಂದಿದ್ದೀವಿ ಅಷ್ಟೇ. ನಿದ್ದೆ ಮಾಡುವಾಗ ಒಂದ್ಸರಿನ ಹಾಕೊಂಡಿಲ್ಲ. ಇದಕ್ಕಾದ್ರೂ ಯೂಸ್ ಆಗ್ತೈತೆ. ಇದನ್ನ ಹಾಕ್ಬಿಟ್ಟು ಇವಾಗ ಕರ್ಕೊಂಬರ್ತೀನಿ. ನಾ ಹಿಂಗೆ ಬಿಟ್ಟು ಡ್ಯಾಡಿ ಇರೋಡ ತಿಂತವ್ರೆ. ನಂಗೆ ಟೈಮ್ ಆಗೈತೆ. ಅಯ್ಯೋ ಆಯ್ತು ನಂದು ಆಯ್ತು. ಎಲ್ಲ ಎಷ್ಟು ಲೇಟ್ ಮಾಡ್ತೀರಾ ಅಂದ್ರೆ ತೂತ್ಗತ್ಲ ಆಗ್ಬೇಕಲ್ಲಿ. ಸಂಧ್ಯಾ ಬ್ಲಾಗ್ಸ್ ಅಲ್ಲಿ ನೋಡಿದ್ರೆ ಬ್ಲಾಗ್ ಮಾಡ್ತವ್ರೆ ಗೈಸ್. ಬೆಳಗಿಂದ ಅವ್ರದ್ದೇ ಬ್ಲಾಗಿಂಗು. ನನಗೆ ವ್ಲಾಗ್ ಮಾಡಕ್ ಬರಲ್ಲ ಗೈಸ್. ನಾನ್ ಸತ್ರು ಇದ್ರ ನಂಬೋದಿಲ್ಲ. ಮುಚ್ಚಿಕೋ ಕಣ್ಣನ್ನು, ನಿನ್ನ ಕಣ್ಣುಗಳನ್ನು ಅದರ ಮುಖಾಂತರ ಮುಚ್ಚಿಕೋ. ಸರ್ಪ್ರೈಸ್ ನೀಡಲು ಹೋಗಿ ಶಾಕ್ ಕೊಟ್ಟ ಪವಿ ಅಂತ ಅಟ್ಲ ಟೈಟಲ್ ಒಂದ್ ಹಾಕಿವಂತ ರೆಡಿ. ನಾನು ಹೆಂಗ್ ಕಾಣ್ತಿದ್ದೀನಿ ಅಂತಾನೆ ಹೇಳಿಲ್ಲ ನೀವು. ಹೆಂಗ್ ಕಾಣಿಸ್ತಿದ್ಯಾ? ನೀನ್ ಯಾವಾಗ ಚೆನ್ನಾಗಿರ್ತೀಯ ಅಂತ. ಚೆನ್ನಾಗಿ ಸ್ವಲ್ಪ ಹೆಲ್ಪ್ ಮಾಡ್ತಿದ್ದಾನೆ. ಐ ಆಮ್ ವೆರಿ ಮಚ್ ಹ್ಯಾಪಿ. ಥ್ಯಾಂಕ್ ಯು ಸಿನಾ. ಅಟ್ಲೀಸ್ಟ್ ಅವನು ಓಕೆ ಅಂತಾದ್ರು ಹೇಳಕ್ಕೆ. ಹಂಗೆ ಎಲ್ಲಾರ್ಗು ಅವ್ರದೇ ಆದಂತ ಕೆಲ್ಸಗಳು ಬಿಡವ, ಯಾರು ಮಾತಾಡ್ಸಲ್ಲ ಬಿಡು. ಅದು ಪ್ರ್ಯಾಂಕ್ ಹೆಂಗಿರ್ಬೇಕು ಅಂದ್ರೆ ನನಗೆ ಗೊತ್ತಿಲ್ದಿರ ನೀನ್ ಪ್ರ್ಯಾಂಕ್ ಮಾಡಿದ್ರೆ ಅದನ್ನ ಪ್ರ್ಯಾಂಕ್ ಆಗ್ತದೆ. ಪ್ರ್ಯಾಂಕ್ ಆಡ್ಬೇಕೀಗ. ಇಲ್ಲ ನ್ಯಾಚುರಲ್ ಆಗಿ ಬರಲ್ಲ. ನಂಗೆಲ್ಲ ನಂಗೆ ತಲೆ ಕೆಡ್ಸ್ಬೇಡ. ಸುಮ್ಮನೆ ಪ್ರ್ಯಾಂಕ್ ಆಗ್ಬೇಕು. ಪ್ರ್ಯಾಂಕ್ ಆಗ್ತೀಯಾ ಇಲ್ವಾ? ನೀನ್ ಪ್ರ್ಯಾಂಕ್ ಆಗ್ಬೇಕು. ಇವಾಗ ಯಾರು ಹೊಡೆದಿದ್ದೇಳು? ಸುಮ್ ಕುತ್ಕೊಳ್ಳಪ್ಪ. ಇದಕ್ಕ ನೀನು ರೆಡಿ ಮಾಡ್ಸಿದ್ದು, ಅದಕ್ಕೆ ಅದಕ್ಕೆ ರೆಡಿ ಮಾಡಿಸ್ಬೇಕಿತ್ತು. ನಮ್ಮ ಹುಡುಗಿ ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂತ. ಸಂಧ್ಯಾ, ನಾನು ಎತ್ಕಡೆಯಿಂದ ಹೊಡಿತಾ ಇದ್ದೀನಿ ಹೇಳು. ರೆಡಿ ಆಗ್ಬಿಟ್ಟವಳೆ. ನೋಡ್ ರೆಡಿನೂ ಆಗ್ಬಾರ್ದ? ರೆಡಿ ಆಗಿಲ್ಲ ಅಂದ್ರೆ ಎಷ್ಟು ಲೈಟ್ ಮಾಡ್ತೀಯ ಅಂತ ಬೈತೀಯ. ರೆಡಿ ಆದ್ರೆ ಮುಚ್ಚ ಕಣ್ಣ ಹಾಕಿದೀನಿ ಕಣ್ಣ ಮುಚ್ಚು